ಎಲ್ಲರಿಗೂ ನಮಸ್ಕಾರ. ಕನ್ನಡದ ತರಗತಿಗಳಿಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ 2ನೇ ಚತುರ್ಮಾಸ ಐಚ್ಛಿಕ ಕನ್ನಡ ಪತ್ರಿಕೆ 2ರ ಪಠ್ಯಪುಸ್ತಕದ ಕುರಿತು ಘಟಕ 1, ಘಟಕ 2, ಘಟಕ 3 ಹಾಗೂ ಭಾಷಾ ಸಂಗಾತಿಯಲ್ಲಿ ಬರುವಂತಹ ಘಟಕ 4 ಮತ್ತು ಘಟಕ 5ರ ಕುರಿತು ಅಂದರೆ ಪೂರಕ ಪಠ್ಯದ ಬಗ್ಗೆ ನಾವು ನೋಡಿದೋ. ಇದೀಗ ತರಗತಿಗಳನ್ನು ಪ್ರಾರಂಭ ಮಾಡೋಣ. ಕನ್ನಡ ಭಾಷಾ ಚರಿತ್ರೆ ಘಟಕ 1ರಲ್ಲಿ ಬರುವಂತಹ ಮೊದಲನೇ ಅಂದರೆ ಅ ಇ ಅಂತ ಬರುತ್ತೆ. ಅದರಲ್ಲಿ ಅ ನೋಡಿ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಅಂದರೆ ಘಟಕ 1 ಅ ಅಲ್ಲಿ ಕನ್ನಡ ಭಾಷೆ, ಅದರ ಸ್ವರೂಪ, ಲಕ್ಷಣ ಮತ್ತು ವ್ಯಾಖ್ಯಾನಗಳು. ಇಲ್ಲಿ ಭಾಷೆ ಲಕ್ಷಣ, ಭಾಷೆ ಬಗೆಗಿನ ವಿದ್ವಾಂಸರ ಅಭಿಪ್ರಾಯಗಳು, ಇವುಗಳ ಸಂಕ್ಷಿಪ್ತ ವಿವರಣೆಯನ್ನು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಭಾಷೆ ಅಂದರೆ ಏನು? ಭಾಷೆ ಅಂತಂದರೆ ನಾವು ಕೆಲವು ವಿಚಾರಗಳ ಬಗ್ಗೆ ಕೇಳುವ ಪ್ರಶ್ನೆಗಳು ತುಂಬ ಕಠಿಣವಾಗಿರುತ್ತವೆ. ಆದರೆ ನಮಗೆ ಅವು ಕಠಿಣ ಎಂದು ತೋರುವುದಿಲ್ಲ. ಆರೋಗ್ಯ ಎಂದರೇನು, ಹಸಿವು ಎಂದರೇನು ಎಂದು ಕೇಳಿದರೆ ತಟ್ಟನೆ ಹೇಳುವುದೇ ಕಷ್ಟವಾಗುತ್ತದೆ. ಸ್ವಲ್ಪ ಆಲೋಚಿಸಬೇಕಾಗ್ತದೆ. ಮನಸ್ಸಿನಲ್ಲೇ ಉತ್ತರ ರೂಪದ ವ್ಯಾಖ್ಯಾನಗಳು ರಚಿಸಿಕೊಂಡು ನೋಡುತ್ತೇವೆ. ಆ ಉತ್ತರಗಳಲ್ಲಿ ಏನೋ ದೋಷ ಅಥವಾ ಯಾವುದೋ ಲೋಪ ಇರುವುದು ಹೊಳೆಯುತ್ತದೆ. ಅದು ಹೊಳೆಯುತ್ತದೆಯೋ ಹೊರತು ಖಚಿತವಾಗಿ ಏನೆಂದು ಬುದ್ಧಿಗೆ ಗೋಚರಿಸುವುದಿಲ್ಲ ಅಲ್ಲವೇ? ಬುದ್ಧಿಗೆ ಗೋಚರಿಸಿದರೆ ಸಾಕು, ನಾವು ಮಾತಿನಲ್ಲಿ ಹೇಳಿಬಿಡುತ್ತೇವೆ. ಹಾಗೆ ಹೇಳಿದರೂ ಸಮಗ್ರತೆ ಎಂಬುದು ಇಲ್ಲದೆ ಹೋಗುವ ಸಂಭಾವ್ಯತೆಯೂ ಕಾಡುತ್ತದೆ. ಸಮಂಜಸವಾದ, ಸಮರ್ಪಕವಾದ, ಸಮಗ್ರವಾದ ಉತ್ತರವನ್ನು ಹೇಳುವುದು ತುಂಬ ಕಷ್ಟವಾದುದು. ಹೆಚ್ಚು ಹತ್ತಿರದ ಪರಿಚಯದ ವಿಷಯವಾದರೆ ಅದು ಇನ್ನೂ ತುಂಬ ಕಷ್ಟದ ಕಾರ್ಯವೇ ಸರಿ. ಹಾಗಾದರೆ ಸುಮ್ಮನೆ ಬಿಡುವಂತಿಲ್ಲ. ಯಾವುದಾದರೂ ಸೂತ್ರಕ್ಕೆ ಒಗ್ಗಿಸಿ ಬಗ್ಗಿಸಿ ಕೂಡಿಸಿ ಹೇಳಬೇಕಾಗ್ತದೆ. ಹೀಗೆ ಭಾಷೆ ಎಂದರೆ ಏನು ಎಂಬುದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ಆಧುನಿಕರು ಮಾತ್ರ ಮಾಡಿದ್ದಾರೆಂದು ತಿಳಿಯಬಾರದು. ಬಹಳ ಹಿಂದಿನಿಂದಲೇ ಜಿಜ್ಞಾಸುಗಳು ಈ ವಿಚಾರವಾಗಿ ಚಿಂತಿಸುತ್ತಾ ಪರಿಹಾರ ಕಂಡುಕೊಳ್ಳುತ್ತಾ ಬಂದಿದ್ದಾರೆ. ಈಗ ಅನೇಕ ವಿದ್ವಾಂಸರ ಅಭಿಪ್ರಾಯ, ಭಾಷೆಯ ಬಗೆಗಿನ ಅನೇಕ ವಿದ್ವಾಂಸರ ಅಭಿಪ್ರಾಯಗಳು ಏನಿದೆ ಅಂತ ತಿಳಿಯೋಣ. ಮೊದಲಿಗೆ ಪ್ಲೇಟೋ ಭಾಷೆಯನ್ನು ಕುರಿತು ತನ್ನದೇ ಅಂತ ಒಂದು ರೀತಿಯಲ್ಲಿ ಹೇಳ್ತಾನೆ. ಆತ ಏನು ಹೇಳ್ತಾನಪ್ಪ ಅಂದರೆ, ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನೆಯೇ ಭಾಷೆ ಅಂತ ಹೇಳ್ತಾನೆ. ಯಾವುದಾದ್ರು ಒಂದು ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು, ಆ ಮನುಷ್ಯನ ಮನಸ್ಸಿನಲ್ಲಿ ಮೂಡುವಂಥ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸ್ಕೊಳ್ತೇವಲ್ಲ, ನಾವು ಅದನ್ನು ವ್ಯಕ್ತಪಡಿಸ್ತೇವಲ್ಲ, ಆ ಅಭಿವ್ಯಕ್ತಿಗೊಳಿಸುವ ಅಥವಾ ವ್ಯಕ್ತಪಡಿಸುವ ಒಂದು ಸಾಧನವೇ ಭಾಷೆ ಅಂತ ಹೇಳ್ತಾರೆ. ಹಾಗೆ ಸಫೀರ್ ಅಂತ ಹೇಳಿ ಅವರು ಮನುಷ್ಯರು ತಮ್ಮೊಳಗಿನ ಭಾವನೆಗಳನ್ನು ಆಸೆಗಳನ್ನು ಸ್ವಪ್ರೇರಿತ ಧ್ವನಿ ಸಂಕೇತಗಳಿಂದ ಇತರರಿಗೆ ತಿಳಿಸುವ ವಿಧಾನವೇ ಭಾಷೆ ಅಂತ ಹೇಳ್ತಾರೆ. ನೋಡಿ, ಮನುಷ್ಯ ಅವನ ಒಳಗಡೆ ಇರುವಂಥ ಒಂದು ಭಾವನೆಗಳನ್ನು ಆಸೆಗಳನ್ನು ಅವನು ಏನು ಮಾಡಬೇಕು, ಮತ್ತೊಬ್ಬರಿಗೆ ಅದನ್ನು ವ್ಯಕ್ತಪಡಿಸ್ಬೇಕು. ಸ್ವಪ್ರೇರಿತ ಧ್ವನಿ ಸಂಕೇತಗಳಿಂದ ಅವನೇ ಸ್ವಪ್ರೇರಿತವಾದಂಥ ಒಂದು ಧ್ವನಿ ಸಂಕೇತಗಳನ್ನು ಬಳಸಿ ಏನು ಮಾಡ್ತಾನೆ, ಇತರರಿಗೆ ತಿಳಿಸ್ತಾನೆ. ಹಾಗೆ ತಿಳಿಸುವಂಥ ಒಂದು ವಿಧಾನವನ್ನು ಭಾಷೆ ಅಂತ ಕರಿಬಹುದು ಅಂತೇಳಿ ಸಫೀರ್ ಅವರು ಹೇಳ್ತಾರೆ. ಹಾಗೆ ಎರ್ಡ್ಮನ್ ಅನ್ನುವಂಥವರು ಭಾಷೆ ಎಂಬುದು ಒಂದು ಬಗೆಯ ಸಾಧನ ಅಂತ ಹೇಳ್ತಾರೆ. ನೋಡಿ, ಭಾಷೆ ಎಂಬುದು ಒಂದು ಬಗೆಯ ಸಾಧನ. ಅದು ಮನುಷ್ಯರ ವಿಶಿಷ್ಟ ಆಲೋಚನೆಗಳಿಗೆ ನೆರವಾಗುವ ಒಂದು ಅಂಗ. ನೋಡಿ, ಮನುಷ್ಯನ ಯಾವುದಾದ್ರು ಒಂದು ವಿಶಿಷ್ಟವಾದಂಥ ಒಂದು ಆಲೋಚನೆಗಳು ಮೂಡ್ತದಲ್ಲ, ಆ ಆಲೋಚನೆಗಳಿಗೆ ನೆರವಾಗುವ ಒಂದು ಅಂಗವೇ ಈ ಭಾಷೆ ಅಂತೇಳಿ ಎರ್ಡ್ಮನ್ ರವರು ತಿಳಿಸ್ಕೊಡ್ತಾರೆ. ಇಲ್ಲಿ ಪ್ಲೇಟೋ, ಸಫೀರ್ ಮತ್ತು ಎರ್ಡ್ಮನ್ ರವರ ಬಗ್ಗೆ ತಿಳ್ಕೊಂಡ್ರಿ. ನೋಡಿ, ಹಾಗೆ ಮುಂದುವರೆದು ಎಬ್ಡಿಂಗ್ ಹೌಸ್ ಅಂತೇಳಿ ಇವರೆಲ್ಲ ಬೇರೆ ಬೇರೆ ದೇಶದ ವಿದ್ವಾಂಸರುಗಳು.
ಇಲ್ಲಿ ಎಡ್ವಿನ್ ಹೌಸ್ ಅನ್ನುವಂಥವ್ರು ಹೇಳ್ತಾರೆ ನೋಡಿ, ಸ್ವಪ್ರೇರಿತವಾಗಿ ನಿರ್ದಿಷ್ಟ ಕಾಲದ ಪರಿವೇ ಇಲ್ಲದೆ ನಮಗೆ ಅಗತ್ಯವಾದಾಗ ಬಾಯಿಂದ ಉಚ್ಚರಿಸುವ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳ್ತಾರೆ. ನೋಡಿ, ನಮಗೆ ಒಂದು ಯಾವ ಪರಿವೇನೂ ಇಲ್ಲದೆ ನಮಗೇನೋ ಒಂದು ಅಗತ್ಯ ಅಂತ ಅನ್ನಿಸ್ದಾಗ ನಮ್ಮ ಬಾಯಿಂದ ಏನು ಉಚ್ಚಾರ ಹೊರಡುತ್ತೋ ಆ ಒಂದು ಸಾಂಪ್ರದಾಯಿಕ ಆ ಸಂಕೇತವನ್ನು ಇವ್ರು ಏನಂತ ಕರೆದಿದ್ದಾರೆ, ಆ ಸಾಂಪ್ರದಾಯಿಕ ಸಂಕೇತಗಳ ಒಂದು ವ್ಯವಸ್ಥೆನ ಭಾಷೆ ಅಂತೇಳಿ ಕರೆದಿದ್ದಾರೆ. ಹಾಗೆ ಸಸೂರ್ ಅನ್ನುವಂಥವ್ರು ಹೇಳ್ತಾರೆ, ನಮ್ಮ ಆಲೋಚನೆಗಳು ಖಚಿತವಾಗಿ ಹೊರಹೊಮ್ಮಿಸುವ ಸಂಕೇತಗಳ ವ್ಯವಸ್ಥೆಯನ್ನು ಭಾಷೆ ಎಂದು ಕರೆಯಬಹುದು. ನಮ್ಮ ಆಲೋಚನೆಗಳು ಏನಿದೆ, ನಮ್ಮ ಆಲೋಚನೆಗಳು ಖಚಿತವಾಗಿ ಒಂದು ಹೊರಹೊಮ್ಮಿಸುವಂಥ ಒಂದು ಸಂಕೇತಗಳ ವ್ಯವಸ್ಥೆನ ಏನಂತೀವಿ, ಭಾಷೆ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೆನ್ರಿ ಸ್ವೀಟ್ ಅವರು ಒಂದು ಕಡೆ ಹೇಳ್ತಾರೆ, ಪದಗಳ ಮೂಲಕ ನಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸುವ ಸಾಧನವೇ ಭಾಷೆ ಅಂತ ಹೇಳ್ತಾರೆ. ನೋಡಿ, ನಮಗೆ ಆ ಆಲೋಚನೆಗಳನ್ನ ವ್ಯಕ್ತಪಡಿಸೋಕೆ ಏನು ಬೇಕೋ, ಅಕ್ಷರಗಳು ಬೇಕು. ಅಕ್ಷರಗಳು ಸೇರಿ ಏನಾಗ್ತವೆ, ಒಂದು ಪದಗಳಾಗ್ತವೆ. ಆ ಪದಗಳ ಮೂಲಕ ನಮ್ಮ ಆಲೋಚನೆಗಳು ಏನು ಮಾಡ್ತೀವಿ, ವ್ಯಕ್ತಪಡಿಸ್ತೀವಲ್ಲ, ಆ ವ್ಯಕ್ತಪಡಿಸುವಂಥ ಒಂದು ಸಾಧನವೇ ಅವ್ರು ಏನಂತ ಹೇಳಿದ್ದಾರೆ, ಭಾಷೆ ಅಂತ. ಹಾಗೆ ಹ್ಯಾಲಿಡೆ ಅವರು ಹೇಳ್ತಾರೆ, ಮಾನವ ಸಮಾಜದಲ್ಲಿ ಸಾಂದರ್ಭಿಕವಾಗಿ ಬಳಸುವ ವ್ಯವಸ್ಥಿತವಾದ ಶಬ್ದ ಸಮುದಾಯವೇ ಭಾಷೆ. ನೋಡೋರು ಶಬ್ದ ಸಮುದಾಯವೇ ಭಾಷೆ ಅಂತ ಹೇಳ್ತಾರೆ. ಅಂದರೆ ಮಾನವ ಎಲ್ಲಿ ವಾಸ ಮಾಡ್ತಾನೆ, ಸಮಾಜದಲ್ಲಿ ವಾಸ ಮಾಡ್ತಾನೆ. ಆ ಸಮಾಜದಲ್ಲಿ ಆ ಸಾಂದರ್ಭಿಕವಾಗಿ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅವನು ಬಳಸುವಂಥ ಒಂದು ವ್ಯವಸ್ಥಿತವಾದ ಶಬ್ದ, ಆ ಶಬ್ದ ಸಮುದಾಯನ ಏನಂತ ಕರೆದಿದ್ದಾರೆ, ಇಲ್ಲಿ ಭಾಷೆ ಅಂತ ಕರೆದಿದ್ದಾರೆ. ಹಾಗೆ ವಿಟ್ನಿ ಅನ್ನುವಂಥ ಒಬ್ಬ ವಿದ್ವಾಂಸ ಹೇಳ್ತಾರೆ, ಮನುಷ್ಯರು ತಮ್ಮ ಆಲೋಚನೆಗಳನ್ನು ಸಮೀಪದ ಜನರಿಗೆ ಅರ್ಥವಾಗುವಂತೆ ಬಳಸುವ ಸಂಧಾನೋಪಾಯವೇ ಭಾಷೆ ಅಂತ ಹೇಳ್ತಾರೆ ಅಲ್ವಾ. ಮನುಷ್ಯರು ತಮ್ಮ ಆಲೋಚನೆಗಳನ್ನ ತಮ್ಮ ಹತ್ರ ಯಾರಿರ್ತಾರೋ ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಬಳಸ್ತಾರೆ. ನಮ್ಮ ಮನಸ್ಸಲ್ಲಿರೋದು ಅವ್ರಿಗೆ ಇನ್ನೊಬ್ರಿಗೆ ಅರ್ಥ ಆಗಬೇಕು, ಆ ಅರ್ಥ ಆಗುವ ರೀತಿಯಲ್ಲಿ ಏನು ಮಾಡ್ತಾರೆ, ಬಳಸುವ ಒಂದು ಸಾಧನೋಪಾಯವೇ, ಒಂದು ಸಾಧನದ ರೀತಿಯಲ್ಲಿ ಬಳಸುವಂಥ ಒಂದು ಆ ಉಪಾಯವೇ ಭಾಷೆ ಅಂತ ಹೇಳ್ತಾರೆ. ಹಾಗೆ ಕೌಚ್ರವರು ಹೇಳ್ತಾರೆ, ಶಬ್ದಗಳು ಎಂಬ ನಾಣ್ಯಗಳ ಸಹಾಯದಿಂದ ಆಲೋಚನೆ ಭಾವನೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಉಪಯೋಗಿಸಿಕೊಳ್ಳುವ ಸಾಧನವೇ ಭಾಷೆ ಅಂತ ಹೇಳ್ತಾರೆ. ನೋಡಿ, ಶಬ್ದಗಳು ಎಂಬ ನಾಣ್ಯಗಳ ಸಹಾಯದಿಂದ, ನೋಡಿ ಶಬ್ದಗಳು ನಾಣ್ಯಗಳದ್ದು, ಏಕೆಂದರೆ ಚಲಾವಣೆಗಳು ಬೇಕಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅದು ಏನಾಗಬೇಕು, ಸಾಕ್ತಾ ಇರಬೇಕು. ಹಾಗೆ ಶಬ್ದಗಳು ಎಂಬ ನಾಣ್ಯಗಳ ಸಹಾಯದಿಂದ ಈ ಆಲೋಚನೆ ಭಾವನೆಗಳು ಪರಸ್ಪರ ವಿನಿಮಯ ಆಗ್ತಾ ಇರ್ತವೆ. ಕೊಡುಕೊಳ್ಳುವಿಕೆ ಅಂತೀವಲ್ಲ ನಾವು, ವಿನಿಮಯ ಆಗಬೇಕಲ್ಲ, ಹಾಗೆ ಮಾಡಿಕೊಳ್ಳಲು ಉಪಯೋಗಿಸಿಕೊಳ್ಳುವಂಥ ಒಂದು ಸಾಧನ ಏನಿದೆ ಅದೇ ಭಾಷೆ ಅಂತ ಸ್ಪಷ್ಟಪಡಿಸ್ತಾರೆ. ಹಾಗೆ ಸ್ಟ್ರುಟ್ರಿವಾಂಟ್ ಅಂತೇಳಿ ಅವರು ಒಬ್ಬ ವಿದ್ವಾಂಸರು, ಅವರು ಒಂದು ಕಡೆ ಹೇಳ್ತಾರೆ, ಒಂದು ಸಮಾಜದ ಸದಸ್ಯರು ತಮ್ಮೊಡನೆ ವ್ಯವಹರಿಸಿಕೊಳ್ಳಲು, ನೋಡಿ ಇದು ಒಂಥರ ಕ್ಲಾರಿಟಿ, ಒಂಥರ ನೋಡಿ ಎಷ್ಟು ಒಂದು ಸರಳವಾಗಿ ಹೇಳ್ಬಿಡ್ತಾರೆ. ನೋಡಿ, ಒಂದು ಸಮಾಜದಲ್ಲಿ ಕೆಲವು ಸದಸ್ಯರು ಇರ್ತಾರೆ, ಎಲ್ಲರೂ ಅವರು ತಮ್ಮೊಡನೆ ವ್ಯವಹರಿಸ್ಕೊಳ್ಬೇಕಲ್ವಾ. ಹಾಗೆ ವ್ಯವಹರಿಸ್ಕೊಳ್ಳಲು ಏನು ಮಾಡ್ತಾರೆ, ಬಳಸಿಕೊಳ್ಳುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ನೋಡಿ, ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಏನಿದೆ ಅದನ್ನೇ ಭಾಷೆ ಅಂತ ಕರೀತಾರೆ. ಹಾಗೆ ಟ್ರೇಗರ್ ಅನ್ನುವಂಥ ಒಬ್ಬ ವಿದ್ವಾಂಸ ಅವ್ರು ಹೇಳ್ತಾರೆ, ಒಂದು ಸಾಮಾಜಿಕ ಸಮುದಾಯವು ಪರಸ್ಪರ ಸಹಕರಿಸಲು ಬಳಸಿಕೊಳ್ಳುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳ್ತಾರೆ. ಒಂದು ಸಾಮಾಜಿಕ ಸಮುದಾಯ ಅನ್ನೋದೇನಿದೆ ಅವು ಪರಸ್ಪರ ಸಹಕರಿಸ್ಕೊಳ್ಬೇಕು, ಒಬ್ರಿಗೊಬ್ರು ಸಹಕಾರಿಯಾಗಿ ನಿಲ್ಲಬೇಕು. ಹಾಗೆ ಒಬ್ರಿಗೊಬ್ರು ಸಹಕಾರಿಯಾಗಿ ನಿಲ್ಲಬೇಕು ಅಂತ ಅಂದರೆ ಅವರಲ್ಲಿ ವಿನಿಮಯ ಆಗಬೇಕು ವಿಷಯಗಳು. ಆ ಸಹಕರಿಸಲು ಯಾವುದಾದ್ರೂ ಒಂದು ವಿಷಯ ಬಳಸ್ಬೇಕಲ್ಲ, ನಾವು ಮಾತುಗಳನ್ನ ಆಡಬೇಕಲ್ಲ, ಆ ಬಳಸಿಕೊಳ್ಳುವ ಒಂದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆನ ಏನಂತ ಕರೆದಿದ್ದಾರೆ ಅವರು, ಭಾಷೆ ಅಂತ ಕರೆದಿದ್ದಾರೆ. ಇದಿಷ್ಟು ಭಾಷೆಯನ್ನು ಕುರಿತು ಅನೇಕ ವಿದ್ವಾಂಸರುಗಳು ಕೊಟ್ಟಿರುವಂಥ ಅಭಿಪ್ರಾಯ.
ಇದಿಷ್ಟೇ ಅಲ್ಲದೆ ನೀವು ಇದುವರೆಗೂ ನೋಡಿದ ಈ ಭಾಷಾ ವಿಜ್ಞಾನಿಗಳೇ ಅಲ್ಲದೆ ಇನ್ನು ಅನೇಕರು ತಮ್ಮ ತಮ್ಮ ಸೂಕ್ಷ್ಮಾತ್ಮಕ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಉದಾಹರಣೆಗೆ ವೆನ್ರಿಚ್, ಸೋಮ್, ಕ್ರೋಂಚೆ, ಐಸರ್, ಮಾರ್ಟಿ ಮುಂತಾದವರು ಇವರಲ್ಲಿ ಮುಖ್ಯರಾಗಿದ್ದಾರೆ. ನೀವು ಈಗ ನೋಡಿದಂತೆ ಎಲ್ಲ ವಿದ್ವಾಂಸರ ಅಭಿಪ್ರಾಯದಲ್ಲಿ ಸಮಾನವಾದ ಅಂತರಾರ್ಥವಿದೆ. ಕೆಲವು ವಿದ್ವಾಂಸರ ಸೂತ್ರಗಳಲ್ಲಿ ಶಬ್ದಾರ್ಥಗಳ ಸ್ವಾಮ್ಯವೂ ಇದೆ. ಎಲ್ಲ ವಿದ್ವಾಂಸರು ಒಂದು ಹಂತದಲ್ಲಿ ಸಮಾನವಾದ ಮನೋಭಾವವನ್ನು ಪ್ರಕಟಿಸಿದ್ದಾರೆಂಬುದನ್ನು ತಿಳಿದು ಬರುತ್ತದೆ. ಈ ವಿಷಯದ ಬಗ್ಗೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಒಂದು ಉಲ್ಲೇಖ ಇದೆ. ಅದು ಏನು ಹೇಳುತ್ತಪ್ಪ ಅಂದರೆ ನೋಡಿ, ಇದು ಬಹಳ ಮುಖ್ಯ. ಎನ್ಸೈಕ್ಲೋಪೀಡಿಯಾ ಏನು ಹೇಳುತ್ತೆ ಅಂತಂದರೆ, ಒಂದು ಸಮಾಜದ ಸಹಭಾಗಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಉಚ್ಚರಿತ ಧ್ವನಿ ಸಂಕೇತಗಳ ಸುವ್ಯವಸ್ಥೆಯ ಸ್ವರೂಪವೇ ಭಾಷೆ. ನೋಡಿ, ಅದನ್ನು ಮತ್ತೊಮ್ಮೆ ಓದ್ತೇನೆ. ಎನ್ಸೈಕ್ಲೋಪೀಡಿಯಾದ ಬ್ರಿಟಾನಿಕಾದಲ್ಲಿ ಭಾಷೆ ಅಂದರೆ ಏನು ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ಬರೀಲೇಬೇಕಾಗ್ತದೆ. ಏನಪ್ಪ ಇದು ಅಂತಂದರೆ, ಒಂದು ಸಮಾಜದ ಸಹಭಾಗಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಉಚ್ಚರಿತ ಧ್ವನಿ ಸಂಕೇತಗಳ ಸುವ್ಯವಸ್ಥೆಯ ಸ್ವರೂಪವೇ ಭಾಷೆ ಎಂದು ಸಮಗ್ರ ಸ್ವರೂಪವನ್ನು ಕೊಟ್ಟಿರುವುದು ಕಂಡುಬರುತ್ತದೆ. ಮೇಲೆ ನೋಡಿದ ಎಲ್ಲ ವಿದ್ವಾಂಸರ ಈ ಕ್ರೋಢೀಕೃತ ಅಭಿಪ್ರಾಯವನ್ನು ನೋಡಿದರೆ ಕೆಲವು ಸಮಾನ ಮತ್ತು ಸಾಮಾನ್ಯ ಅಂಶಗಳು ಕಂಡುಬರುತ್ತವೆ. ಬಹು ಮುಖ್ಯವಾದ ಅಂಶಗಳೆಂದರೆ ಯಾದೃಚ್ಛಿಕ, ಉಚ್ಚರಿತ, ಧ್ವನಿ ಸಂಕೇತ, ಸುವ್ಯವಸ್ಥೆ ಎಂಬ ಮಾತುಗಳೇ ಆಗಿದೆ. ನೋಡಿ, ಇದನ್ನು ನೀವು ದಯವಿಟ್ಟು ಅದನ್ನು ಬರೀಬೇಕು. ಎಲ್ಲ ವಿದ್ವಾಂಸರ ಅಭಿಪ್ರಾಯಗಳನ್ನು ನೋಡಿದಾಗ ಒಂದು ಸಮಾನ ಅಥವಾ ಸಾಮಾನ್ಯ ಅಂಶ ಕಂಡು ಬರ್ತದೆ. ಯಾವುದಪ್ಪ ಅಂತಂದರೆ, ಒಂದ್ರ ಕೆಳಗಡೆ ಒಂದು ನೀವು ಯಾದೃಚ್ಛಿಕ, ಉಚ್ಚರಿತ, ಧ್ವನಿ ಸಂಕೇತ, ಸುವ್ಯವಸ್ಥೆ. ಇಲ್ಲಿ ಯಾದೃಚ್ಛಿಕ ಅಂದರೆ ಏನು? ಇದು ಮೊದಲು ಗಮನಿಸಬೇಕಾದ ಶಬ್ದ. ಯಾದೃಚ್ಛಿಕ ಎನ್ನುವುದು ಇಂಗ್ಲಿಶಿನ ಆರ್ಬಿಟ್ರರಿ ಎಂಬ ಪದಕ್ಕೆ ಸಂವಾದಿಯಾದದ್ದು. ಏನಿದು ಅಂದರೆ, ನಮ್ಮ ಇಚ್ಛೆಗೆ ಅನುಸಾರವಾಗಿ ಬಳಸುವಂತಹುದು ಎಂದು ತಿಳಿದು ಬರ್ತದೆ. ಇದು ಪದಗಳನ್ನು ಬಳಸುವವರಿಗೆ ಇರುವ ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ. ಅಂದರೆ ಈ ಸ್ವಾತಂತ್ರ್ಯವೇ ಅತ್ಯಂತ ಮುಖ್ಯವಾದದ್ದು ಅಂತ ಅಲ್ಲ. ಯಾಕೆಂತಂದರೆ, ನಾವು ಯಾದೃಚ್ಛಿಕವಾಗಿರುವುದರಿಂದ ಒಂದೇ ವಸ್ತುವಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪದಗಳಿವೆ. ಉದಾಹರಣೆ ನೀರು, ಪಾನಿ, ವಾಟರ್ ಇತ್ಯಾದಿ. ಅದೇ ಥರ ಇನ್ನು ಉಚ್ಚರಿತ. ಏನಿದು ಉಚ್ಚರಿತ ಅಂದರೆ ಏನು? ಬಾಯಿಯ ಮೂಲಕ ಪದವನ್ನು ಉಚ್ಚರಿಸುವಂತಿರಬೇಕು. ಹಾಗೆ ಉಚ್ಚರಿಸಿದ ಪದಕ್ಕೆ ನಿರ್ದಿಷ್ಟವಾದ ಅರ್ಥವೂ ಇರಬೇಕು. ಒಂದು ವಸ್ತುವಿಗೂ ಮತ್ತು ಉಚ್ಚಾರಕ್ಕೂ ಸಂಬಂಧವೆಂಬುದು ಇರಬೇಕಾಗಿಲ್ಲ. ಒಂದು ವಸ್ತುವನ್ನು ಒಂದು ಹೆಸರಿನಿಂದ ಗುರುತಿಸಲಾಗುತ್ತದೆ. ಹಿಂದಿಂದಲೂ ಬಂದ ಒಂದು ಪದ್ಧತಿಯಾಗಿದೆ ಅದು. ಒಂದು ಸಮಾಜದಲ್ಲಿ ಒಪ್ಪಿತವಾದ ರೀತಿಯಲ್ಲಿ ಒಂದು ವಸ್ತುವು ನಿರ್ದಿಷ್ಟ ಹೆಸರಿನಿಂದ ಮತ್ತು ನಿರ್ದಿಷ್ಟ ಉಚ್ಚಾರಣೆಯಿಂದ ಗುರುತಿಸಲಾಗುತ್ತದೆ. ಆದ್ದರಿಂದ ಭಾಷೆ ಎನ್ನುವುದು ಮನುಷ್ಯನ ಧ್ವನ್ಯಂಗಗಳ ಮೂಲಕ ಉಚ್ಚರಿತವಾಗಬೇಕು. ಇನ್ನು ಮೂರನೇದು ಏನಪ್ಪ ಅಂದರೆ ಧ್ವನಿ ಸಂಕೇತ. ನಮ್ಮ ಶ್ವಾಸಕೋಶಗಳು ಸಂಕುಚಿತವಾದಾಗ ಹೊರಗೆ ಚಿಮ್ಮುವ ಗಾಳಿಯ ಧ್ವನಿಪೆಟ್ಟಿಗೆಯ ಮೂಲಕ ಹೊರಬರಬೇಕಾದ ಧ್ವನಿ ಎನಿಸಿಕೊಳ್ಳುತ್ತದೆ. ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಒತ್ತಿ ಹೇಳುವುದಿಲ್ಲ ಅಲ್ಲವೇ? ಆದರೆ ಮಹಾಪ್ರಾಣಾಕ್ಷರಗಳನ್ನು ಒತ್ತಿ ಉಚ್ಚರಿಸುತ್ತೇವೆ ಎಂಬುದನ್ನು ತಿಳಿದು ಅರ್ಥವನ್ನು ಸ್ಪಷ್ಟಪಡಿಸಲು ಮತ್ತು ಇದರ ಧ್ವನಿಗಳಿಂದ ಬೇರೆ ಮಾಡಲು ಅಂದರೆ ನ ಮತ್ತು ಮ ಉದಾಹರಣೆಗೆ ಎಂಬ ಶಬ್ದಗಳನ್ನು ಧ್ವನಿಮಾಗಳು ಎಂದು ಕರೆಯುತ್ತಾರೆ. ಇಲ್ಲಿ ಆನೆ ಮತ್ತು ಆಮೆ ಎಂದು ಹೇಳುವಾಗಲೇ ಅರ್ಥ ವ್ಯತ್ಯಾಸವು ತಿಳಿದು ಬರುತ್ತದೆ. ಪ್ರತಿಯೊಂದು ಭಾಷೆಯಲ್ಲಿಯೂ ಹಲವು ಧ್ವನಿಗಳಿರುತ್ತವೆ. ನಮ್ಮ ಕಂಠಭಾಗದಿಂದ ಹೊರಡುವ ಕ, ಖ ಮುಂತಾದ ಧ್ವನಿಗಳು ಕಂಠೆಗಳೆಂದೂ ಕರೆಯುತ್ತಾರೆ. ಚ ಮುಂತಾದ ಧ್ವನಿಗಳು ಕಂಠದಿಂದ ಮುಂದೆ ನಾಲಿಗೆಯೂ ಪ್ರಾರಂಭವಾಗುವ ಜಾಗದಿಂದ ಹೊರಡುತ್ತವೆ. ಆದ್ದರಿಂದ ಅವುಗಳನ್ನು ತಾಲವ್ಯವೆನ್ನುತ್ತಾರೆ.
ಇನ್ನು ಬಾಯಿಯನ್ನು ತೆರೆದಾಗ ಮೇಲೆ ಕಾಣಿಸುವ ಭಾಗವನ್ನು ಮೂರ್ಧನ್ಯವೆನ್ನುತ್ತಾರೆ. ಆ ಜಾಗದಿಂದ ಹೊರಡುವ ಟ ಮುಂತರ ಬೇರೆ ಬೇರೆ ವಿಷಯಗಳು. ಅಂದರೆ ಈಗ ನೀವು ಮೂರ್ಧನ್ಯ ನೋಡ್ಕೊಂಡ್ರೆ, ಈಗ ಹಲ್ಲುಗಳ ಸಹಾಯದಿಂದ ಉಚ್ಚರಿಸಬೇಕು ಅದನ್ನು ನಾವು ದಂತ್ಯ ಅಂತ ಕರಿತೇವೆ. ತುಟಿಗಳ ಸಹಾಯದಿಂದ ಉಚ್ಚರಿಸಬೇಕು ಅದು ಪ ಬ, ಇದನ್ನು ಓಷ್ಠಿ ಅಂತ ಕರಿತೇವೆ. ಮತ್ತು ಶ ಅನ್ನುವಂಥದ್ದನ್ನು ಗಾಳಿಯಲ್ಲಿ ತಡೆದು ಒತ್ತಡದಿಂದ ಹೊರಹಾಕಲಾಗ್ತದೆ. ಇವನ್ನೆಲ್ಲ ನೀವೇನು ಮಾಡಬೇಕು, ಗಮನಿಸ್ತಾ ಬರಬೇಕು. ಇದನ್ನು ನಾವು ಧ್ವನಿ ಸಂಕೇತ ಅಂತ ಕರಿತೇವೆ. ಈಗ ನೀವು ಉದಾಹರಣೆಗೆ ಒಂದು ಕಲ್ಲು ಎಂಬುದನ್ನು ನಾನೀಗ ಯಾವುದೋ ಒಂದು ವಸ್ತುನ ತೋರಿಸ್ತಿರ್ತೀವಿ, ಅದು ನಾವು ಏನಂತೀವಿ, ಕ ಪ್ಲಸ್ ಆ ಪ್ಲಸ್ ಲಾ ಪ್ಲಸ್ ಲಾ ಪ್ಲಸ್ ಉ, ಕಲ್ಲು ಅಂತ ಕರಿತೀವಿ. ಅಂದರೆ ಹಲವು ಧ್ವನಿಗಳಿವೆ, ಅವುಗಳೆಲ್ಲ ಸೇರಿ ಏನಾಗ್ತಿವೆ, ಒಂದು ವಸ್ತುವನ್ನು ಸಂಕೇತಿಸ್ತದೆ. ಇದನ್ನು ನಾವಿಲ್ಲಿ ಏನಂತೀವಿ, ಧ್ವನಿ ಸಂಕೇತಗಳು ಅಂತ ಕರಿತೀವಿ. ಇನ್ನು ಸುವ್ಯವಸ್ಥೆ ಅಂತಂದರೆ ಏನಪ್ಪ ಅಂತಂದರೆ, ಒಂದು ಯಾದೃಚ್ಛಿತವಾದ ಉಚ್ಚರಿಸುವ ಧ್ವನಿ ಸಂಕೇತಗಳು ನಾವು ಸುವ್ಯವಸ್ಥೆ ಅಂತೀವಿ. ಅಂದರೆ ಈಗ ಒಂದು ಏನಪ್ಪ ಅಂದರೆ, ಈಗ ಹಾಲು ಅಂತ ನಾವು ಕರಿತೇವೆ. ಆ ಹಾಲು ಅಂತ ಕರಿಬೇಕಾದ್ರೆ ಏನು ಮಾಡ್ತೀವಿ, 4 ಧ್ವನಿಗಳ ಸಂಕೇತಗಳಿದೆ ಇಲ್ಲಿ. ಹ ಪ್ಲಸ್ ಆ ಪ್ಲಸ್ ಲಾ ಪ್ಲಸ್ ಉ ಎಂದು ಬರೀತೀರಿ. ಈ ಧ್ವನಿ ಸಂಕೇತಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹ ಪ್ಲಸ್ ಉ ಪ್ಲಸ್ ಲಾ ಪ್ಲಸ್ ಆ ಎಂದು ಬರೆದರೆ ಅದೇನಾಗ್ತದೆ, ಅದು ಶಬ್ದ ಸ್ವರೂಪವನ್ನೇ ಬದಲಿಸ್ಕೊತದೆ. ಇದನ್ನು ನಾವೇನಂತೀವಿ, ಸುವ್ಯವಸ್ಥೆ ಅಂತ ನಾವು ಕರಿತೇವೆ. ಹಾಗಾಗಿ ನೀವು ಯಾದೃಚ್ಛಿಕ, ಉಚ್ಚರಿತ, ಧ್ವನಿ ಸಂಕೇತ ಹಾಗೂ ಸುವ್ಯವಸ್ಥೆ ಇವುಗಳಲ್ಲಿ ಬಹಳ ಪ್ರಮುಖವಾಗ್ತದೆ. ಇವು 4 ಸಹ ನೀವು ನೋಡಿಕೊಂಡು ಇಲ್ಲಿ ಬರೀಬೇಕಾಗ್ತದೆ. ಈಗ ನೀವು ಏನಿತ್ತು ಇವತ್ತಿನ ತರಗತಿಯಲ್ಲಿ ನೀವು ಏನು ತಿಳಿದ್ರಿ, ಕನ್ನಡ ಭಾಷೆ ಅಂದರೆ ಏನು, ಅನೇಕ ವಿದ್ವಾಂಸಗಳು ಏನಂತ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ಇಷ್ಟೇ. ಇದಿಷ್ಟನ್ನ ನೀವು ತಿಳಿದಿದ್ದೀರಾ ಅಷ್ಟೇ. ಇಲ್ಲಿ ಬಹಳ ಪ್ರಮುಖವಾಗಿ ಯಾರ್ಯಾರು ಬಂದರು, ಪ್ಲೇಟೋ, ಸಫೀರ್, ಎಡ್ಮನ್, ಆಮೇಲೆ ಎಬ್ಡಿಂಗ್ ಹೌಸ್, ಸಸೂರ್, ಹೆನ್ರಿ ಸ್ವೀಟ್, ಹ್ಯಾಲಿಡೆ, ವಿಟ್ನಿ, ಕೌಂಚ್, ಸ್ಟ್ರುಟಿಟೌನ್, ಟ್ರೇಗರ್, ಹೀಗೆ ಅನೇಕ ಜನರು ಬಂದರು. ಇವರೆಲ್ಲರೂ ಸಹ ಏನಪ್ಪ ಅಂದರೆ ಅನೇಕ ವಿದ್ವಾಂಸರುಗಳು ಅವರು ಭಾಷೆಗೆ ಸಂಬಂಧಪಟ್ಟಂಗೆ ಅವ್ರದ್ದೇ ಆದಂಥ ಕೆಲವು ಅಭಿಪ್ರಾಯಗಳನ್ನು ಕೊಟ್ಟರು. ಭಾಷೆ ಎಷ್ಟು ಪ್ರಮುಖ ಅಂತಂದರೆ, ಭಾಷೆ ಮನುಷ್ಯನನ್ನು ಪ್ರಾಣಿ ವರ್ಗದಿಂದ ಮೇಲೆತ್ತಿರುವ ಹಾಗೆಯೇ ಮನುಷ್ಯರ ನಡುವೆ ಮೇಲು ಕೀಳುಗಳನ್ನು ಸೃಷ್ಟಿಸಿ ಬಿಡುತ್ತದೆ. ಅದಕ್ಕೆ ಪುರಂದರದಾಸರು ಏನಂತ ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂದು ದಾಸರು ಆಡಿ ಕಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಸವಣ್ಣಂತವ್ರು ಏನು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿಯೇ ಹೌದೌದು ಎನ್ನಬೇಕು ಅಂತ ಹೇಳ್ತಾರೆ. ಅದಕ್ಕೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಎಂಬ ಗಾದೆಯನ್ನು ನೀವು ಕೇಳಿದ್ದೀರಿ, ಯಾರು ತಾನೇ ಕೇಳಿರೋದಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಬಹುದು. ಈ ಥರ ಅನೇಕ ವಿಷಯಗಳು ಸಂಬಂಧಪಟ್ಟಂಗೆ ನೀವು ಅಂದರೆ ಆಡಳಿತ, ಕಾನೂನು, ವಾಣಿಜ್ಯ ಈ ಮುಂತಾದ ಉದ್ದೇಶಗಳಿರ್ತದೆ. ಆ ಮುಂತಾದ ಉದ್ದೇಶಗಳಿಗೆ ತಕ್ಕ ಹಾಗೆ ನಾವೇನು ಮಾಡ್ತೀವಿ, ಶಬ್ದಜಾಲಂ ಮಹಾರಣ್ಯಂ ಚಿತ್ತ ವಿಭ್ರಮಕಾರಿಣಿಂ ಎಂದು ಹಿಂದೆ ಕರೆದವರು ಭಾಷೆಯ ವಿಶ್ವರೂಪವನ್ನು ಬಲ್ಲಿದರೇ ಹೌದಲ್ಲವೇ. ಇಂಥ ಮಹಾಶಕ್ತಿಯನ್ನು ಅಡಗಿಸಿಕೊಂಡ ಮೇಲೆ ಏನು ಕಾಣದಂತೆ ಇರುವ ಭಾಷೆಯ ರಹಸ್ಯವನ್ನು ಭೇದಿಸಿ ನೋಡೋಣ ಎಂಬುದೇ ನಿಮಗೆ ಪ್ರಸ್ತುತ ಇಲ್ಲಿ ಇಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ನೀವು ಅಂದರೆ ಭಾಷೆ ಅಂದ್ರೇನು ಮತ್ತು ವಿದ್ವಾಂಸ ಅಭಿಪ್ರಾಯಗಳನ್ನು ತಿಳಿಸಿದ್ದೀರ. ಮುಂದಿನ ತರಗತಿಯಲ್ಲಿ ಭಾಷೆಯ ಸ್ವರೂಪ ಮತ್ತು ಲಕ್ಷಣ, ಈಗ ವ್ಯಾಖ್ಯಾನ ನಿಮಗೆ ಗೊತ್ತಾಯಿತು ಯಾರ್ಯಾರು ಏನೇನು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅಂತೇಳಿ. ಮುಂದಿನ ತರಗತಿ ನೀವೇನು ತಿಳ್ತೀರಾ, ಭಾಷೆಯ ಸ್ವರೂಪ ಮತ್ತು ಅದರ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡ್ತೀರಾ. ಇದು ಅಲ್ಲಿಗೆ ನಿಮಗೆ ಘಟಕ 1ರಲ್ಲಿ ಬರುವಂಥ ಆ ಅನ್ನುವಂಥದ್ರಲ್ಲಿ ಬರುವಂತಹ ಕನ್ನಡ ಭಾಷೆ, ಅದರ ಸ್ವರೂಪ, ಲಕ್ಷಣ ಮತ್ತು ವ್ಯಾಖ್ಯಾನಗಳಾಯಿತು. ಈ ತರಗತಿಯಲ್ಲಿ ನಾವು ವ್ಯಾಖ್ಯಾನಗಳು ಮುಗಿಸಿದ್ದೀವಿ. ಅಂದರೆ ಭಾಷೆ ಬಗ್ಗೆ ವಿದ್ವಾಂಸರುಗಳ ಅಭಿಪ್ರಾಯಗಳನ್ನು ಇಲ್ಲಿ ನೀವು ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ಏನು ತಿಳ್ಕೊತೀರಾ, ಮತ್ತು ಕನ್ನಡ ಭಾಷೆ ಬಗ್ಗೆ ನೀವು ಈ ತರಗತಿಯಲ್ಲಿ ತಿಳ್ಕೊಂಡ್ರಿ. ಮುಂದಿನ ತರಗತಿಯಲ್ಲಿ ಅದರ ಸ್ವರೂಪ ಮತ್ತು ಲಕ್ಷಣವನ್ನು ತಿಳ್ಕೊತೀರಾ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ, ಡೌಟ್ಗಳಿದ್ರೆ, ನಿಮ್ಗೇನಾದ್ರು ಸಂದೇಹ ಇದ್ದರೆ ನನ್ನನ್ನು ನೇರವಾಗಿ ಸಂಪರ್ಕಿಸ್ಬೋದು. ಧನ್ಯವಾದಗಳು ಮಕ್ಕಳ. ನಮಸ್ತೆ.